ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳು ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ನಲ್ಲಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟಿಸಬೇಕಿತ್ತು. ಆದರೆ ಅಪರಾಧಿಗಳ ಮನವಿಯನ್ನು ಆಲಿಸಿದ ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ನಾಳೆ ಪ್ರಕಟಿಸುವುದಾಗಿ ತಿಳಿಸಿತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುದೀರ್ಘ ವಾದ ಪ್ರತಿವಾದದ ಬಳಿಕ ದೋಷಿಗಳು ಅಂತ ಕೋರ್ಟ್ ಆದೇಶ ನೀಡಿತ್ತು. ಆದರೂ ಇಂದು ಕೂಡ ಅಪರಾಧಿಗಳ ಪರ ವಕೀಲರು ಹಾಗೂ ಸಿಬಿಐ ಪರವಾದ ಅಡಿಷನಲ್ ಸಾಲಿಸಿಟರಿ ಜನರಲ್ ಎಸ್ವಿ ರಾಜು ತಮ್ಮ ವಾದವನ್ನು ಮಂಡಿಸಿದರು. ಎಲ್ಲರ ವಾದ ಆಲಿಸಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅಪರಾಧಿಗಳಿಗೂ ಕೂಡ ಮನವಿ ಮಾಡಿಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದಾರೆ. ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಈ ಬಳಿಕ ಎಲ್ಲವನ್ನ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ವಿನಯ್ ಕುಲಕರ್ಣಿ ಸಹಿತ ಎಲ್ಲ ಅಪರಾಧಿಗಳಿಗೂ ಜೀವಾವಧಿ ಶಿಕ್ಷೆಯೇ ಆಗಬೇಕು ಅಂತ ಸಿಬಿಐ ಪರವಾಗಿ ಹಾಜರಾಗಿದ್ದ ಅಡಿಷನಲ್ ಸಾಲಿಸಿಟರಿ ಜನರಲ್ ಎಸ್ವಿ ರಾಜು ವಾದ ಮಂಡಿಸಿದರು. ಯೋಗೇಶ್ ಗೌಡರನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದಾರೆ, ಸಾಕ್ಷಿಗಳನ್ನ ತಿರುಚಿದ್ದಾರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ, ಹಣದ ಆಮಿಷ ಒಡ್ಡಿದ್ದಾರೆ, ಶಾಸಕ ಸಚಿವ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಶಾಸಕರಾಗಿ ಕಾನೂನು ಕೈಗೆತ್ತಿಕೊಂಡು ಕೊಲೆ ಮಾಡಿಸಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇವರಿಗೆ ಸ್ವಲ್ಪನೂ ಕೂಡ ಭಯ ಇಲ್ಲ. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನೇ ನೀಡಬೇಕು ಅಂತ ವಾದಿಸಿದ್ರು. ಗಲ್ಲು ಶಿಕ್ಷೆಯನ್ನ ಕೇಳ್ತಿಲ್ಲ, ಆದ್ರೂ ಗರಿಷ್ಠ ಶಿಕ್ಷೆ ಆಗಲಿ ಅಂತ ಮನವಿ ಮಾಡಿಕೊಂಡ್ರು. ಆ ಬಳಿಕ ಶಾಸಕ ವಿನಯ್ ಕುಲಕರ್ಣಿ ಪರವಾಗಿ ಹಾಜರಿದ್ದ ವಕೀಲ ಶ್ಯಾಮ್ ಸುಂದರ್ ಕಡಿಮೆ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿದ್ರು. ಯಾರನ್ನೂ ಸಾಯೋವರೆಗೂ ಜೈಲಿನಲ್ಲಿ ನೋಡೋಕೆ ಆಗಲ್ಲ. ಆರೋಪಿ ವಿನಯ್ ಕುಲಕರ್ಣಿ ಈಗಾಗಲೇ ತುಂಬಾ ನೊಂದಿದ್ದಾರೆ. ವಿನಯ್ ಕುಲಕರ್ಣಿ ಹಾಲಿ ಶಾಸಕರು, ಸಾವಿರಾರು ಜನ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಒಳ್ಳೆ ಗುಣ ಇರುವಂತಹ ವ್ಯಕ್ತಿ ಅಂತ ಅನಿಸಿಕೊಂಡಿದ್ದಾರೆ. ಫಾರ್ಮ್ನಲ್ಲಿ ಅವರು 3,000 ಹಸುಗಳನ್ನು ಸಾಕಿದ್ದಾರೆ. ವಿನಯ್ ಕುಲಕರ್ಣಿ ಪ್ರಾಣಿ ಪ್ರಿಯ, ಇದು ಅವರ ಒಳ್ಳೆತನವನ್ನ ತೋರಿಸುತ್ತದೆ. ವಿನಯ್ಗೆ ಕುಟುಂಬದ ಜವಾಬ್ದಾರಿ ಹೆಚ್ಚಿದೆ. ಜೀವಾವಧಿ ಶಿಕ್ಷೆ ಕೊಟ್ರೆ ಎಂಥವರೂ ಬದಲಾಗ್ತಾರೆ. ಸುಧಾರಣೆಗೆ ಅವಕಾಶ ಇರುವಂತಹ ಶಿಕ್ಷೆಯನ್ನ ನೀಡಿ ಅಂತ ಜಡ್ಜ್ಗೆ ಮನವಿ ಮಾಡಿದ್ದಾರೆ. ಉಳಿದಂತೆ ಎಲ್ಲ ಅಪರಾಧಿಗಳು ಕೂಡ ತಮ್ಮ ಕಷ್ಟವನ್ನ ಕೋರ್ಟ್ ಮುಂದೆ ಹೇಳಿಕೊಂಡಿದ್ದಾರೆ. ನಮಗೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಈಗಾಗಲೇ ತುಂಬಾ ವಯಸ್ಸಾಗಿದೆ, ಮನೆಯನ್ನ ಮುನ್ನಡೆಸೋದಕ್ಕೆ ನನ್ನನ್ನ ಬಿಟ್ಟರೆ ಯಾರೂ ಇಲ್ಲ. ಹೀಗೆ ತಮ್ಮ ಅಳಲನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ. ಎಲ್ಲರ ಮಾತುಗಳನ್ನ ಸಾವಧಾನದಿಂದ ಆಲಿಸಿದಂತಹ ಕೋರ್ಟ್ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವುದಾಗಿ ತಿಳಿಸಿ ಮುಂದೂಡಲಾಯಿತು. ಯೋಗೇಶ್ ಗೌಡರ್ ಕೊಲೆ ಕೇಸಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂಬ ಕೋರ್ಟ್ ತೀರ್ಪನ್ನ ಮೃತ ಯೋಗೇಶ್ ಗೌಡರ್ ಸಹೋದರಿಯರು ಸ್ವಾಗತಿಸಿದ್ದಾರೆ. ವಿನಯ್ ಕುಲಕರ್ಣಿಗೆ ಕನಿಷ್ಠ ಜೀವಾವಧಿ ಶಿಕ್ಷೆಯಾದರೂ ಆಗಬೇಕು. 10 ವರ್ಷಗಳ ನಂತರ ಕೊನೆಗೂ ನಮಗೆ ನ್ಯಾಯ ಸಿಕ್ಕಿದೆ. ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅಧಿಕಾರ ಮತ್ತು ಹಣದ ಬಲ ಯಾವುದೂ ಶಾಶ್ವತವಲ್ಲ. ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ಧನ್ಯವಾದ ಹೇಳ್ತೀವಿ ಅಂತ ಯೋಗೇಶ್ ಗೌಡರ್ ಸಹೋದರಿ ಅಕ್ಕ ಮಹಾದೇವಿ ಮತ್ತು ಜಗದೀಶ್ವರಿ ತಿಳಿಸಿದರು. ಅದನ್ನು ತೀರ್ಪು ಕೊಟ್ಟಿದ್ದಕ್ಕೆ ನಮಗೆ ಕೋರ್ಟಿಗೆ ನಾವು ಧನ್ಯವಾದ ಸಲ್ಲಿಸ್ತೇವೆ. 10 ವರ್ಷದ ಒಳಗೆ 10 ವರ್ಷ ಆಯ್ತು ನಮ್ಮ ತಮ್ಮಂದಾಗಿ. ಇನ್ನು ನಾವು ಅವಾಗ ಕಾಯ್ಬೇಕಾಗಿತ್ತು. ಅವಾಗ ನಮ್ಗೆ ಇದಾಗಲಿಲ್ಲ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವಾಗ ಇದು ಬಸವರಾಜ ಮುತ್ತಿಗೆಯವರು ಅವಾಗ ಅವ್ರು ವಿನಯ್ ಕುಲಕರ್ಣಿಯವ್ರಿಗೆ ಬೆನ್ನೆತ್ತಿ ನಮಗೆ ಮಾಡಲಿಲ್ಲ. ಅದನ್ನು ಅವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಮ್ಮ ತಮ್ಮ ಬದಿ ಕುಡಿತಿದ್ದ. ನಿಜ ಅಂತ ಹೇಳಿದ್ದಕ್ಕೆ ಬಸವರಾಜ ಮುತ್ತಿಗೆಯವ್ರು ಹೇಳಿದ್ದಕ್ಕೆ ನಮ್ಮ ತಮ್ಮಗೆ ಇದಾಗಿದ್ದಕ್ಕೆ ನ್ಯಾಯ ಸಿಕ್ಕೈತೆ ಅಂತೇಳಿ ನಾ ಕೋರ್ಟಿಗೆ, ಆಮೇಲೆ ಸಿಬಿಐ ಸರಿಗೆ, ವಕೀಲಿಗೆ ಎಲ್ಲರಿಗೂ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ನ್ಯಾಯಾಲಯಕ್ಕಂತೂ ಧನ್ಯವಾದ ಹೇಳ್ತೇವೆ ರೀ. ಮತ್ತು ಬಸವರಾಜ್ ಅನ್ನಾಗ ಮತ್ತು ಮುತ್ತಿಗೆ ಅನ್ನಾಗ ಭಾಳ ಥ್ಯಾಂಕ್ಸ್ ಹೇಳ್ತೇವೆ ರೀ ಸರ್. ಅವರು ನಮಗೆ ನ್ಯಾಯ ಕೊಡಿಸಿದ್ರು ಮತ್ತು ನಮ್ಗೆ ಭಾಳ ಖುಷಿ ಐತ್ರಿಪ್ಪ. ಯೋಗೇಶ್ ಗೌಡರ್ ಹತ್ಯೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಿಗೆ ಪ್ರಾಣ ಬೆದರಿಕೆ ಎದುರಾಗಿದೆ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ ಕುಟುಂಬಕ್ಕೆ ಬೆದರಿಕೆಯ ಭೀತಿ ಎದುರಾಗಿದೆ. ಈ ಬಗ್ಗೆ ಕೊರವರ ಪತ್ನಿ ಸುಮಂಗಲ ಮಾತನಾಡಿದ್ದು, ನಮ್ಮ ಮನೆಯವರಿಗೆ ಮತ್ತು ಇಡೀ ಕುಟುಂಬಕ್ಕೆ ಬೆದರಿಕೆ ಇದೆ. ಕೊಲೆ ಆರೋಪ ಹೊತ್ತವರು ಅತ್ಯಂತ ಪ್ರಭಾವಿಗಳು, ಹೀಗಾಗಿ ಅಗತ್ಯ ಭದ್ರತೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಭಾವಿ ವ್ಯಕ್ತಿಗಳ ಬೆನ್ನು ಹತ್ತಿ ಇದು ಒಂದು ಜಯ ಸಿಕ್ಕೈತಿ. ಹಾಗಾಗಿ ಸ್ವಲ್ಪ ಜೀವ ಬೆದರಿಕೆ ಅನಿಸುತ್ತೆ ಸರ್. ಈಗ ನಾವು ಗೃಹಿಣಿ ಆಗೋದ್ರಿಂದ ಒಂದು ತರಕಾರಿಗೆ ಆಯ್ತು, ಒಂದು ಏನಾರು ತರಕಾತ ಅಂಗಡಿ ಅಡ್ಡಾಡೋದಿರ್ತೈತೆ ಸರ್. ಹಾಗಾಗಿ ಈಗ ಹೋಗುವಲ್ಲೇ ಬರುವಲ್ಲೇ ಸ್ವಲ್ಪ ಭಯ ಅನಿಸ್ತೈತೆ ಸರ್. ಅವಾಗ ಇಬ್ಬರು ಪೊಲೀಸರು ಬಂದಿದ್ದರು. ಪಾಪ ಅವ್ರು ಭಾಳ ನಂಗೆ ಸಹಕರಿಸಿದ್ರು. ಮೇಡಮ್ ನೀವು ಮಲ್ಕೊಡ್ರಿ, ನಾವಿಬ್ಬರು ಅದೇವಿ, ನಾನು ಕಾಯ್ತೀವಿ, ಟೆನ್ಷನ್ ಮಾಡ್ಕೊಬೇಡ್ರಿ ಅಂತಂದರು. ರಕ್ಷಣೆ ಕೊಡಿ ಅಂತ
ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದ ವಿಚಾರವಾಗಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಹಿಂದುತ್ವದ ಹೋರಾಟಗಾರರು ಬಿಜೆಪಿಯವರನ್ನ ಹತ್ಯೆ ಮಾಡಿದವರಿಗೆ ಇದೇ ಶಿಕ್ಷೆ ಎಂದಿರುವ ಛಲವಾದಿ, ಯಾರಿಂದಲೂ ದುಡ್ಡು ಕೊಟ್ಟು ನ್ಯಾಯವನ್ನ ಕೊಂಡುಕೊಳ್ಳೋಕೆ ಸಾಧ್ಯವಿಲ್ಲ. ನಾವು ನ್ಯಾಯಾಲಯ ಹಾಗೂ ತೀರ್ಪನ್ನ ಗೌರವಿಸ್ತೀವಿ, ಸ್ವಾಗತಿಸ್ತೀವಿ. ಅವರಿಗೆ ಶಿಕ್ಷೆ ಆಗಬೇಕಿತ್ತು, ಆಗಿದೆ ಅಂತಂದ್ರು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕಲ್ಲ. ಯಾರ್ಯಾರು ಹಿಂದುತ್ವವಾದಿಗಳಿರ್ಬೋದು, ಬಿಜೆಪಿ ಕಾರ್ಯಕರ್ತರಿರ್ಬೋದು, ದೇಶಕ್ಕಾಗಿ ಕೆಲಸ ಮಾಡಿದವರು ಇರ್ಬೋದು, ಅವರ ಮೇಲೆ ಅಗೆತನ ಮಾಡಿ ಅವರನ್ನು ಹತ್ತಿಕ್ಕುವ ಕೆಲಸವನ್ನು ಯಾರ್ಯಾರು ಮಾಡಿದಾರೋ ಯಾರೂ ಕೂಡ ನೆಮ್ಮದಿಯಲ್ಲಿಲ್ಲ, ಇನ್ನು ಮುಂದೆಯೂ ಕೂಡ. ಮೋದಿ ಗ್ಯಾರಂಟಿ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಲೋಕಸಭಾ ವಿಶೇಷ ಅಧಿವೇಶನದಲ್ಲಿ ಇವತ್ತು 3 ಬಿಲ್ ಮಂಡನೆಯಾಗಿದೆ. ನಾರಿ ಶಕ್ತಿ, ಡಿಲಿಮಿಟೇಷನ್ ಮತ್ತು 131ನೇ ಸಂವಿಧಾನ ಬಿಲ್ ಮಂಡನೆಯಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕ ಬಿಲ್ಗಳ ಬಗ್ಗೆ ಮಾತನಾಡಿದ್ದಾರೆ. ಮಹಿಳಾ ಮೀಸಲಾತಿ ಜಾರಿಯಾದರೆ ದೇಶದ ಶಕ್ತಿ ಹೆಚ್ಚಾಗಲಿದೆ ಎಂದಿರುವಂತಹ ನಮೋ, ದೇಶದ ನಾರಿ ಶಕ್ತಿ ಹೆಚ್ಚಿಸಲು ನಮ್ಮ ಸಂಕಲ್ಪವಿದೆ. ನಾರಿ ಶಕ್ತಿಗೆ ಭಂಗ ತರುವವರನ್ನ ಎಂದಿಗೂ ಮನ್ನಿಸುವುದಿಲ್ಲ. ರಾಜಕಾರಣ ಬಿಟ್ಟು ಆಲೋಚನೆ ಮಾಡಬೇಕಿದೆ. ನಮ್ಮ ನಿರ್ಧಾರದ ಬಗ್ಗೆ ಇಡೀ ದೇಶ ಕಾಯುತ್ತಿದೆ. ಚರ್ಚೆ ಮಾಡೋಣ, ಸಲಹೆ ಪಡೆಯೋಣ, ಮಹಿಳೆಯರ ಸಬಲೀಕರಣದ ನಿರ್ಧಾರ ಮಾಡೋಣ ಅಂದಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರವಾಗಿ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿರುವಂತಹ ಪ್ರಧಾನಿ ಮೋದಿ, ಈ ವಿಚಾರದಲ್ಲಿ ರಾಜಕಾರಣ ಬೇಡ, ಎಲ್ಲ ರಾಜ್ಯಗಳ ವಿಶ್ವಾಸಕ್ಕೆ ಪಡೆದು ಪುನರ್ ವಿಂಗಡಣೆ ಮಾಡಲಾಗುತ್ತೆ. ಯಾವುದೇ ರಾಜ್ಯಗಳಿಗೂ ಅನ್ಯಾಯ ಆಗೋದಿಲ್ಲ. ಎಲ್ಲ ರಾಜ್ಯಗಳ ವಿಂಗಡಣೆಗೂ ಸಮಾನ ಅನುಪಾತ ಸಿಗಲಿದೆ. ರಾಜ್ಯಗಳ ಪ್ರಾತಿನಿಧ್ಯತೆಗೆ ಯಾವುದೇ ಧಕ್ಕೆ ಆಗೋದಿಲ್ಲ. ಉತ್ತರ ದಕ್ಷಿಣ ಎಂಬ ತಾರತಮ್ಯವೂ ಆಗಲ್ಲ. ಆ ರೀತಿಯ ಭೇದ ಭಾವ ಇಲ್ಲ. ದೊಡ್ಡ ರಾಜ್ಯ ಸಣ್ಣ ರಾಜ್ಯ ಎಂಬ ಚರ್ಚೆಗಳೇ ಅನಗತ್ಯ. ನಿಮ್ಮ ಅನುಮಾನಗಳಿಗೆ ಅಮಿತ್ ಶಾ ಉತ್ತರ ಕೊಡ್ತಾರೆ. ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳಿವೆ, ಅನುಮಾನಗಳು ಇವೆ. ನಿಮ್ಮೆಲ್ಲ ಅನುಮಾನಗಳಿಗೆ ಅಮಿತ್ ಶಾ ಉತ್ತರ ಕೊಡ್ತಾರೆ ಅಂತಂದ್ರು. इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी और जो अनुपात उस समय से चला आ रहा है उस अनुपात में भी कोई बदलाव नहीं होगा और वृद्धि भी उसी अनुपात में होगी. ಮಹಿಳಾ ಮೀಸಲಾತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಪಾಸ್ ಆದ್ರೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಇದರಿಂದ ನಾವು ರಾಜಕೀಯ ಲಾಭ ಮಾಡಿಕೊಳ್ತೇವೆ ಎಂದು ತಿಳಿಯಬೇಡಿ. ನಾವೆಲ್ಲರೂ ಸೇರಿ ಇದನ್ನ ಪಾಸ್ ಮಾಡೋಣ. ಇದರಿಂದ ನಮಗೆ ಯಾವುದೇ ಕ್ರೆಡಿಟ್ ಬೇಡ. ಅದರ ಕ್ರೆಡಿಟ್ ನೀವೇ ಪಡೆದುಕೊಳ್ಳಿ. ನಿಮ್ಮೆಲ್ಲರ ಭಾವಚಿತ್ರ ಸಮೇತ ಜಾಹೀರಾತು ನೀಡಲು ನಾನು ಸಿದ್ಧನಿದ್ದೇನೆ. ನಿಮಗೆ ಕ್ರೆಡಿಟ್ ಬೇಕಾ? ತೆಗೆದುಕೊಳ್ಳಿ. ಕ್ರೆಡಿಟ್ಗಾಗಿ ಬ್ಯಾಂಕ್ ಚೆಕ್ ಕೊಟ್ಟು ಬಿಡ್ತೇನೆ ಅಂದಿದ್ದಾರೆ. ನೀವು ಗ್ಯಾರಂಟಿ ಎಂಬ ಪದವನ್ನ ಬಯಸಿದ್ರೆ ನಾನು ಗ್ಯಾರಂಟಿ ನೀಡಲು ಸಿದ್ಧನಿದ್ದೇನೆ. ನೀವು ಭರವಸೆ ಬಯಸಿದ್ರೆ ಭರವಸೆ ನೀಡಲು ಸಿದ್ಧನಿದ್ದೇನೆ. ಉದ್ದೇಶ ಸ್ಪಷ್ಟವಾದಾಗ ಪದಗಳೊಂದಿಗೆ ಆಟ ಆಡುವ ಅಗತ್ಯತೆ ಇಲ್ಲ ಅಂದಿದ್ದಾರೆ. देखिए, इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, क्योंकि एक फिर अलग पहलू हो जाता है. हमें क्रेडिट नहीं चाहिए. जैसे ये पारित हो जाए मैं कल एडवर्टाइजमेंट दे करके सबका धन्यवाद करने के लिए तैयार हूं. सबकी फोटो छपवाने के लिए तैयार हूं. क्रेडिट आप ले लो. चलो सामने से क्रेडिट का ब्लैंक चेक आपको दे रहा हूं. देखिए, ವಿಶೇಷ ಅಧಿವೇಶನದಲ್ಲಿ ಮಂಡನೆಯಾಗಿರೋ ಹೊಸ ಬಿಲ್ಗಳನ್ನು ವಿರೋಧ ಮಾಡೋದು ಸರಿಯಲ್ಲ. ಕಳೆದ 3 ದಶಕಗಳಿಂದ ತಾಂತ್ರಿಕ ಕಾರಣಕ್ಕೆ ಮಹಿಳಾ ಮೀಸಲಾತಿಯನ್ನು ತಡೆಯುತ್ತಲೇ ಬಂದಿದ್ದೀರಿ. ಈಗ ಮಹಿಳಾ ಮೀಸಲಾತಿ ಸೇರಿದಂತೆ ನೂತನ ಬಿಲ್ಗಳನ್ನು ವಿರೋಧ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ. ಬಿಲ್ ವಿರೋಧ ಮಾಡೋರು ಭವಿಷ್ಯದಲ್ಲಿ ಬೆಲೆ ತೆರಬೇಕಾಗತ್ತೆ ಅಂತ ಎಚ್ಚರಿಸಿದ್ರು. ಪ್ರತಿರೋಧ ಒಡ್ಡಿದ್ರೆ ಬೆಲೆ ತೆರಬೇಕಾಗತ್ತೆ. ರಾಜಕಾರಣದ ಕಣ್ಣುಗಳಲ್ಲಿ ನೋಡುವುದನ್ನು ನಿಲ್ಲಿಸಿ. ನಾನು ಈ ವಿಚಾರದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯೋಕೆ ಸರ್ವ ಪಕ್ಷ ನಾಯಕರನ್ನು ಭೇಟಿ ಮಾಡಿದ್ದೀನಿ ಅಂತ ಮೋದಿ ಹೇಳಿದ್ದಾರೆ.
ವಿಧಾನಸಭೆ ಲೋಕಸಭಾ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿಯನ್ನು ನೀಡುವ ಸಂಬಂಧ ಇವತ್ತು ಬಿಲ್ ಮಂಡನೆಯಾಗಿದ್ದು, ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ 251 ಸದಸ್ಯರು ಸಮ್ಮತಿ ಸೂಚಿಸಿದ್ದಾರೆ. 185 ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಂಡನೆಗೆ ಬಹುಮತ ವ್ಯಕ್ತವಾಗಿದ್ದು, ನಾಳೆ ಸಂಜೆ 4 ಗಂಟೆಗೆ ನಾರಿ ಶಕ್ತಿ ಮಸೂದೆ ಅಂಗೀಕಾರ ಪಡೆಯಲು ಮತದಾನ ನಡೆಯಲಿದೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ದಾವಣಗೆರೆ ದಕ್ಷಿಣ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಗಲಾಟೆ ನಡೆಯುತ್ತಿರುವ ನಡುವೆಯೇ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವಂತಹ ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. ರಾಜ್ಯಕ್ಕೆ ಬಂಡವಾಳ ಹೂಡಿಕೆಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಐಟಿ-ಬಿಟಿ ಇಲಾಖೆ ಆಯೋಜನೆ ಮಾಡಿರೋ ಈ ಕಾರ್ಯಕ್ರಮದಲ್ಲಿ ಸುಮಾರು 80 ದೇಶದ ರಾಯಭಾರಿಗಳು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಕಾಲಾವಕಾಶ ಸಿಕ್ಕರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರನ್ನು ಸಿಎಂ ಭೇಟಿಯಾಗೋ ಸಾಧ್ಯತೆ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಸಮಾಲೋಚನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ಹಲವು ಭಿನ್ನಾಭಿಪ್ರಾಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೀಗ ಸಚಿವ ಜಮೀರ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಸ್ಲಿಂ ಧರ್ಮಗುರುಗಳ ಮೂಲಕ ತಮ್ಮ ಪರ ಬ್ಯಾಟಿಂಗ್ ಮಾಡಿಸಿಕೊಂಡ್ರ ಅನ್ನುವಂಥ ಅನುಮಾನ ಮೂಡಿಸಿದ್ದು, ಜಮೀರ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲಾಗಿದೆ. ಸುದ್ದಿಗೋಷ್ಠಿಗೆ ಬಾರದಿರುವಂತಹ ಹೆಸರಿನಲ್ಲಿ ಪ್ರಸ್ತಾಪ ಮಾಡಿ ಪತ್ರಕ್ಕೆ ಸಹಿ ಮಾಡದಿದ್ರೂ ಜಮೀರ್ ಪರ ಪ್ರಚಾರ ಎಂದು ಹೇಳಲಾಗಿದೆ. ಪ್ರಕಟಣೆ ಪ್ರತಿಯಲ್ಲಿ 14 ಧರ್ಮಗುರುಗಳ ಹೆಸರಿದೆ. ಆದರೆ ಸುದ್ದಿಗೋಷ್ಠಿಯಲ್ಲಿ 4 ಜನ ಮಾತ್ರ ಹಾಜರಿದ್ರು. ಉಳಿದ 10 ಧರ್ಮಗುರುಗಳು ಆಕ್ಷೇಪ ಮಾಡಿದ್ದಾರೆ. ತಮಗೆ ಗೊತ್ತಿಲ್ಲದೆ ಹೆಸರು ಹಾಕಿರುವಂತಹ ಆರೋಪವನ್ನ ಮಾಡಲಾಗಿದೆ. ಈ ಎಡವಟ್ಟಿನಿಂದ ಜಮೀರ್ ಅಹಮದ್ಗೆ ಮತ್ತೊಂದು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವಿಚಾರ ಬಿರುಗಾಳಿ ಎದ್ದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ತಲೆದಂಡಕ್ಕೆ ವಿರೋಧಿ ಪಡೆ ಪಟ್ಟು ಹಿಡಿದಿದೆ. ಈ ಕಾರಣಕ್ಕೆ ಎಚ್ಚರಿಕೆ ಹೆಜ್ಜೆ ಇಡೋಕೆ ಮುಂದಾಗಿರುವಂತಹ ಜಮೀರ್ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬೀಸುವ ದೊಣ್ಣೆಯಿಂದ ಪಾರಾಗಲು ಜಮೀರ್ ತಂತ್ರ ರೂಪಿಸಿದ್ದಾರೆ ಎನ್ನಲಾಗ್ತಿದೆ. ಸಚಿವ ಜಮೀರ್ ಟೀಮ್ ವಿರುದ್ಧ ಶಿಸ್ತು ಕ್ರಮದ ವಿಚಾರದ ಬಗ್ಗೆ ಶಾಸಕ ಬಾಲಕೃಷ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಕ್ರಮ ಆಗುತ್ತೆ. ಈ ಗೊಂದಲ ಆಗಿರೋದೇ ಅಲ್ಪಸಂಖ್ಯಾತರಿಂದ ಅಲ್ವಾ? ಯಾರೇ ಆಗ್ಲಿ, ಸಿಎಂ ಆಗ್ಲಿ, ಡಿಸಿಎಂ ಆಗ್ಲಿ, ನಾನಾಗ್ಲಿ, ಜಮೀರ್ ಆಗ್ಲಿ, ಪಕ್ಷಕ್ಕೆ ತೊಂದರೆ ಆಗೋ ಕೆಲಸ ಮಾಡಿದ್ರೆ ಕ್ರಮ ಆಗೇ ಆಗುತ್ತೆ ಅಂತಂದ್ರು. ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿಗೆ ಶಾಸಕರು ಹೋಗಿರುವ ಬಗ್ಗೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ದೆಹಲಿ ಟೂರ್ ತಪ್ಪೇನಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳುವ ಹಕ್ಕಿದೆ. ಸಂಪುಟ ಪುನರ್ರಚನೆ ಆಗಬಹುದು ಎಂಬ ವಿಶ್ವಾಸ ಇದೆ. ಅಂತಿಮ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ. ಬಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲು ಒತ್ತಾಯಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಶಿಂಷಾ ನದಿಯ ಅಚ್ಚುಕಟ್ಟು ಭಾಗದ ಕೃಷಿಗೆ ನೀರಿನ ಸಮಸ್ಯೆ ಇದೆ. ಈ ಹಿನ್ನೆಲೆ ಕೊಪ್ಪ ಭಾಗದ ಬಿಸಿ ನಾಲೆಗೆ ನೀರು ಹರಿಸುವಂತೆ ಕೊಪ್ಪ ಹೋಬಳಿಯ 10 ಗ್ರಾಮಗಳ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧಿಸಿ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ಪ್ರತಿಭಟನೆ ನಡೆದಿದೆ. ಸೈಕಲ್ ಜಾಥಾ ನಡೆಸುವ ಮೂಲಕ ಯೋಜನೆಯನ್ನ ಪ್ರತಿಭಟನಾಕಾರರು ವಿರೋಧಿಸಿದ್ದಾರೆ. ಪರಿಸರ ವಿರೋಧಿ ಯೋಜನೆಯನ್ನ ಜಾರಿಗೊಳಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ಮಾಧ್ಯಮಗಳ ಮುಂದೆ ದಿಢೀರಂತ ಪ್ರತ್ಯಕ್ಷವಾಗಿದ್ದಾರೆ. ಸುದ್ದಿಗೋಷ್ಠಿ ಮಾಡಿದ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ, ನಾನು ಸೋತಿರುವಂತಹ ವ್ಯಕ್ತಿ, ಆದರೆ ನಾನು ಸತ್ತಿಲ್ಲ. ದರ್ಶನ್ ನನ್ನ ಸ್ವಂತ ಅಣ್ಣನಂತೆ. ದರ್ಶನ್ಗೆ ನಾನು ವಂಚಿಸಿದ್ದೀನಿ ಅನ್ನೋದು ಸುಳ್ಳು. ದರ್ಶನ್ ಕೇಸ್ನಲ್ಲೂ ನನ್ನ ಹೆಸರು ಬಂತು. ಅವರು ಆದಷ್ಟು ಬೇಗ ನಿರಪರಾಧಿ ಅಂತ ಜೈಲಿಂದ ಹೊರಗೆ ಬರಲಿ. ದರ್ಶನ್ ಸರ್ ಮತ್ತೆ ಕೆಲಸ ಕರೆದ್ರೆ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಮಲ್ಲಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರ ಪುನಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟ ಧನ್ವೀರ್ ಆಗಮಿಸಿದ್ರು. ವಾರಕ್ಕೆ 2 ಬಾರಿ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸುತ್ತಿದ್ದು, ಕೋರ್ಟ್ ಬೆಳವಣಿಗೆ ಸೇರಿದಂತೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ ಮಮತಾ ಬ್ಯಾನರ್ಜಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಎಸ್ಐಆರ್ ಪ್ರಶ್ನಿಸಿ ಯಾರೆಲ್ಲ ಮೇಲ್ಮನವಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಮತ ಚಲಾಯಿಸೋಕೆ ಅರ್ಹರು ಅಂತ ಹೇಳಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದರೆ ಮಾಂಸ ಮಾರಾಟ ನಿಲ್ಲಿಸುತ್ತವೆ ಅನ್ನುವಂಥದ್ದು ಸುಳ್ಳು ಸುದ್ದಿ. ಟಿಎಂಸಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಆರೋಪಿಸಿದ್ದಾರೆ. ದೆಹಲಿಯಲ್ಲಿ 2 ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದ ಆಕಾಶ್ ಏರ್ ವಿಮಾನಕ್ಕೆ ಸ್ಪೈಸ್ ಜೆಟ್ ವಿಮಾನ ಗುದ್ದಿದೆ. ಇದರ ಪರಿಣಾಮ ಸ್ಪೈಸ್ ಜೆಟ್ ವಿಮಾನದ ರೆಕ್ಕೆಗೆ ಹಾನಿಯಾಗಿದೆ. ವಿದೇಶದ ಸುದ್ದಿಗಳನ್ನು ನೋಡೋಣ.
ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಸಂಘರ್ಷ ನಿಲ್ಲಿಸಲು ಟ್ರಂಪ್ ಕಡೆಯಿಂದ ಶಾಂತಿ ಪ್ರಸ್ತಾಪ ಹೊತ್ತು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇರಾನ್ಗೆ ತೆರಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಳೆ ಇಸ್ರೇಲ್ ಮತ್ತು ಲೆಬನಾನ್ ಜೊತೆಗೆ ಸಭೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಭಾರತಕ್ಕೆ ಹೆಚ್ಚಿನ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ರಷ್ಯಾದಿಂದ ಇಂಧನ ಖರೀದಿ ನಿರ್ಬಂಧ ತೆರವು ಮಾಡಿದ್ದೇವೆ ಅಂತ ಅಮೆರಿಕ ಹೇಳಿಕೊಂಡಿತ್ತು. ಇದೀಗ ಅಮೆರಿಕ ನೀಡಿದಂತಹ ತಾತ್ಕಾಲಿಕ ವಿನಾಯಿತಿ ಅಂತ್ಯವಾಗಿದ್ದು ಮತ್ತೆ ವಿಸ್ತರಣೆ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಅಂದಿದೆ. ಇವಷ್ಟೇ ಕ್ಷಣದ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.